ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇರಾನ್ ಇಸ್ರೇಲ್ ಯುದ್ಧದ ಸ್ಥಿತಿಯನ್ನ ಬಳಸಿಕೊಂಡು ಬೆಂಗಳೂರಿನಲ್ಲಿ ಜನರು ಹೇಗೆ ದುಡ್ಡು ಮಾಡ್ತಾ ಇದ್ದಾರೆ ಗೊತ್ತಾ? ಗ್ಯಾಸ್ ಸಿಕ್ಕಿಲ್ಲ, LPG ಸಿಲಿಂಡರ್ ರೇಟ್ ಜಾಸ್ತಿ ಆಗ್ತಿದೆ ಅನ್ನೋ ರೀಸನ್ ಇಟ್ಕೊಂಡು ಹೇಗೆಲ್ಲ ಲಾಭ ಮಾಡ್ತಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ, ಕೇಳಿ. ಮಧ್ಯ ಪ್ರಾಚ್ಯದಲ್ಲಿ ಯುದ್ಧ ಶುರುವಾದ್ಮೇಲೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬದುಕುವುದು ದಿನದಿಂದ ದಿನಕ್ಕೆ ದುಸ್ತರವಾಗ್ತಿದೆಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಬರೀ ಮನೆ ಬಾಡಿಗೆ ಅಷ್ಟೇ ಅಲ್ಲ, ಈಗ ಊಟಕ್ಕೂ ಕೂಡ ಹಗಲು ದರೋಡೆ ಶುರುವಾಗಿದೆ. ಹೌದು, ಮಾರತಹಳ್ಳಿಯ ಕೆಲವು PGಗಳಲ್ಲಿ ಈಗ ಸಾವಿರ ರೂಪಾಯಿ ಎಕ್ಸ್ಟ್ರಾ ವಸೂಲಿ ಮಾಡಲಾಗ್ತಾ ಇದೆ. ಅದರಲ್ಲೂ ದೊಡ್ಡೇನಕುಂಡಿ ಮತ್ತು ಮಾರತಹಳ್ಳಿ ಭಾಗದಲ್ಲಿ ಹೋಟೆಲ್ ಮತ್ತು PG ಮಾಲೀಕರು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ. ಇದು ಇತಿಹಾಸದಲ್ಲೇ ಮೊದಲು ಅನ್ನುವಂತೆ ಅಚ್ಚರಿಯ ಮತ್ತು ಆಘಾತಕಾರಿ ಬೆಳವಣಿಗೆಯೊಂದು ಬೆಳಕಿಗೆ ಬಂದಿದೆ. ಮೊದಲನೆಯದಾಗಿ ಮಾರತಹಳ್ಳಿಯ ಸ್ಯಾಂಡ್ವಿಚ್ PG ಹೌಸ್ ಬಗ್ಗೆ ಮಾತನಾಡಲೇಬೇಕು. ಇಲ್ಲಿರುವ ಪೇಯಿಂಗ್ ಗೆಸ್ಟ್ ಗಳಿಗೆ ಈಗ ಹೊಸ ತಲೆನೋವು ಶುರುವಾಗಿದೆ. ನೀವು PGಯಲ್ಲಿ ಇದ್ದು ಊಟ ಮಾಡಬೇಕು ಅಂದ್ರೆ ನಿಗದಿಪಡಿಸಿದ ಬಾಡಿಗೆಗಿಂತ ಹೆಚ್ಚುವರಿಯಾಗಿ 1200 ರೂಪಾಯಿ ಪೇ ಮಾಡಬೇಕು ಅಂತ ಅಲ್ಲಿನ ಆಡಳಿತ ಮಂಡಳಿ ಹೇಳ್ತಾ ಇದೆ ಅಂತ. ಸಾವಿರ ಹಣ ಕೊಟ್ರೇನೆ ಇಲ್ಲಿ ಊಟ ಸಿಗೋದು. ಊಟ ಬೇಕು ಅಂದ್ರೆ ಎಕ್ಸ್ಟ್ರಾ ದುಡ್ಡು ಕೊಡಿ, ಇಲ್ಲದಿದ್ರೆ ಹಸಿದುಕೊಂಡಿರಿ ಅನ್ನೋ ಧೋರಣೆ ಇಲ್ಲಿನ PG ಮಾಲೀಕರದ್ದಾಗಿದೆ. ಇದು ಬರೀ ಒಂದು PGಯ ಕಥೆಯಲ್ಲ. ಬೆಂಗಳೂರಿನ ಹಲವು ಕಡೆ ಈ ಎಕ್ಸ್ಟ್ರಾ ವಸೂಲಿ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಇನ್ನು ಈ ದರೋಡೆಗೆ ಮೂಲ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಅಲ್ಲಿ ಸಿಲಿಂಡರ್ ಬೆಲೆ ಏರಿಕೆ ಮತ್ತು ಬ್ಲಾಕ್ ಮಾರ್ಕೆಟಿಂಗ್ ದಂಧೆ ಕಾಣಿಸ್ತಾ ಇದೆ. ಕಿಡಿಗೇಡಿಗಳು ಈಗ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು 3 ಪಟ್ಟು ಹೆಚ್ಚು ಮಾಡಿ ಮಾರ್ತಾ ಇದ್ದಾರೆ. ಹಬ್ಬಬ್ಬ ಅಂದ್ರೆ 900 ರೂಪಾಯಿ ಇರಬೇಕಾದ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಈಗ ಬ್ಲಾಕ್ ಮಾರ್ಕೆಟ್ ನಲ್ಲಿ 2700 ರೂಪಾಯಿ ತಲುಪಿದೆ. ವಿಧಿಯಿಲ್ಲದೆ ಹೋಟೆಲ್ ಮಾಲೀಕರು ತ್ರಿಬಲ್ ಹಣ ಕೊಟ್ಟು ಸಿಲಿಂಡರ್ ತರ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗ್ತಿದೆ ಅಂದ್ರೆ ಹೋಟೆಲ್ ಮಾಲೀಕರು ಆ ಹೊರೆಯನ್ನು ನೇರವಾಗಿ ಗ್ರಾಹಕರ ಮೇಲೆ ಹಾಕ್ತಾ ಇದ್ದಾರೆ. ಇದು ನಿಜಕ್ಕೂ ನಂಬಲು ಸಾಧ್ಯವಾದ ಸಂಗತಿ. ಬೆಂಗಳೂರಿನ ಇತಿಹಾಸದಲ್ಲೇ ಮೊದಲು ಅನ್ನುವಂತೆ ಹೋಟೆಲ್ಗಳು ಈಗ ಊಟದ ಬಿಲ್ನಲ್ಲಿ ಗ್ಯಾಸ್ ಚಾರ್ಜ್ ಅಂತ ಪ್ರತ್ಯೇಕವಾಗಿ ಹಣ ವಸೂಲಿ ಮಾಡ್ತಿದೆ. ದೊಡ್ಡೇನಕುಂಡಿಯಲ್ಲಿರುವ ಮಿಸ್ಟರ್ ಆನಂದ್ ಮೀಲ್ಸ್ ಅನ್ನೋ ನಾನ್-ವೆಜ್ ಹೋಟೆಲ್ನಲ್ಲಿ ಗ್ರಾಹಕರಿಗೆ ದೊಡ್ಡ ಶಾಕ್ ಆಗಿದೆ. ನೀವು ಅಲ್ಲಿ ಊಟ ಮಾಡಿದ್ರೆ ಬಿಲ್ನಲ್ಲಿ ಸ್ಪಷ್ಟವಾಗಿ 30 ರೂಪಾಯಿ ಗ್ಯಾಸ್ ಚಾರ್ಜ್ ಅಂತ ಹಾಕ್ತಿದ್ದಾರೆ. ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರೆ ಅಲ್ಲಿ ಬಳಸೋ ಗ್ಯಾಸ್ಗೂ ಕೂಡ ಗ್ರಾಹಕನೇ ಬಿಲ್ ಕಟ್ಟಬೇಕು ಅಂದ್ರೆ ಇದು ಯಾವ ನ್ಯಾಯ? ದಿನವಿಡೀ ಕಷ್ಟಪಟ್ಟು ದುಡಿಯೋ ಜನರಿಗೆ ಈ ರೀತಿ ಪ್ರತಿ ಹೆಜ್ಜೆಯಲ್ಲೂ ದೋಚೋದು ಎಷ್ಟರ ಮಟ್ಟಿಗೆ ಸರಿ? PGಯಲ್ಲಿ ಬಾಡಿಗೆ ಕಟ್ಟಿದ್ರು ಊಟಕ್ಕೆ ಎಕ್ಸ್ಟ್ರಾ ಹಣ, ಹೋಟೆಲ್ಗೆ ಹೋದ್ರೆ ಅಲ್ಲಿ ಸಿಲಿಂಡರ್ ಬೆಲೆ ಜಾಸ್ತಿ ಅಂತ ಬಿಲ್ ಮೇಲೆ ಎಕ್ಸ್ಟ್ರಾ ಚಾರ್ಜ್. ಬೆಂಗಳೂರಿನಲ್ಲಿ ಈ ಬ್ಲಾಕ್ ಮಾರ್ಕೆಟ್ ದಂಧೆ ತಡೆಯೋರು ಯಾರು ಇಲ್ವಾ? ಈ ಹಗಲು ದರೋಡೆಗೆ ಕೂಡಲೇ ಬ್ರೇಕ್ ಬೀಳ್ಬೇಕಿದೆ. ಇಲ್ಲದಿದ್ರೆ ಬಡ ಮತ್ತು ಮಧ್ಯಮ ವರ್ಗದ ಜನ ಬೆಂಗಳೂರಿನಲ್ಲಿ ಬದುಕುವುದೇ ಕಷ್ಟವಾಗುತ್ತದೆ.